ವೆಲ್ಕಮ್ ಟು ವಿಬಿ ಟ್ಯುಟೋರಿಯಲ್. GK 360 ಸರಣಿಯ ಡೈಲಿ ಸೂಪರ್ 10 ಕ್ವೆಶನ್ಸ್ ಯಾವ ಅಂತ ಹೇಳಿ ನೋಡ್ತಾ ಇದೀವಿ. ಇಲ್ಲಿ ಫಸ್ಟ್ ಏನಪ್ಪಾ ಅಂತಂದ್ರೆ ನಾವು ಡೈಲಿ ಒಂದು ರಾಜವಂಶದ ಬಗ್ಗೆ ಇಲ್ಲಿ ತಿಳ್ಕೊಳ್ತಾ ಹೋಗ್ತಾ ಇದೀವಿ. ಹಾಗಾದ್ರೆ ಇವತ್ತಿನ ಸೂಪರ್ 10 ಕ್ವೆಶನ್ಸ್ ಯಾವ ಅಂತ ಹೇಳಿ ನೋಡ್ತಾ ಹೋಗೋಣ. ಫಸ್ಟ್ ಒಂದು ಇವತ್ತು ನಾವು ಗಂಗರ ವಂಶ ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಗಂಗ ವಂಶದ ಕಾಲಮಾನ ಟೈಮ್ ಲೈನ್ ಅಂತಂದ್ರೆ ಸಾಮಾನ್ಯ ಶಕ 350 1004. ಇವರು ಸುಮಾರು 650 ವರ್ಷಗಳ ತನಕ ಇಲ್ಲಿ ಕರ್ನಾಟಕನ ಆಳ್ವಿಕೆ ಮಾಡಿದ್ದಾರೆ. ಹಾಗಾದ್ರೆ ಈ ಗಂಗ ವಂಶದ ಸ್ಥಾಪಕರು ಯಾರು? ಗಂಗ ವಂಶದ ಸ್ಥಾಪಕ ಯಾರಪ್ಪ ಅಂತಂದ್ರೆ ಕೊಂಗಣಿ ವರ್ಮ. ಇವ್ರನ್ನ ನಾವು ದಡಿಗ ಅಂತಾನು ಕೂಡ ಕರಿತೀವಿ. ಹಾಗಾದ್ರೆ ಈ ಗಂಗರ ರಾಜಧಾನಿ ಯಾವ್ದಪ್ಪ ಅಂತಂದ್ರೆ ಇವರ ಮೊದಲನೇ ರಾಜಧಾನಿ ಯಾವ್ದಾಗಿತ್ತು ಇಲ್ಲಿ ಅಂತಂದ್ರ ಕೋಲಾರ ಅಥವಾ ವಲ್ಲಾಲಪುರ ಅಂತಾನು ಕರಿತಾ ಇದ್ರು. ಇವ್ರ ಎರಡನೇ ರಾಜಧಾನಿ ಯಾವ್ದಪ್ಪ ಅಂತಂದ್ರ ತಲಕಾಡು ಅಥವಾ ತಲವನಪುರ ಅಂತೇಳಿ ಕರಿತಾ ಇದ್ರು. ಹಾಗಾದ್ರೆ ಈ ಗಂಗರ ಲಾಂಛನ ಯಾವ್ದಾಗಿತ್ತು? ಮದಗಜ. ಇದು ಗಂಗರ ಲಾಂಛನ. ಇದಿಷ್ಟು ನಮಗೆ ಗಂಗರು ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರ್ತವೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2. ಕರ್ನಾಟಕದಲ್ಲಿ ದೀರ್ಘಕಾಲ ಆಳಿದ ರಾಜಮನೆತನ ಯಾವುದು ಅಂತ ಹೇಳಿ. ಅವಾಗ್ಲೇ ಹೇಳಿದೆ ನಾನು ನಿಮಗೆ, ಗಂಗರು ಇಲ್ಲಿ 650 ವರ್ಷಗಳ ತನಕ ಆಡಳಿತ ಮಾಡಿದ್ರು ಅಂತ ಹೇಳಿ. ಹಾಗಾದ್ರೆ ಇದಕ್ಕೆ ಆನ್ಸರ್ ಏನಪ್ಪಾ ಅಂತಂದ್ರೆ ಗಂಗವಂಶ. ಈ ಗಂಗರು ಇದಾರಲ್ಲ, ಇವರು ಕರ್ನಾಟಕದಲ್ಲಿ ದೀರ್ಘಕಾಲ ಆಡಳಿತ ಮಾಡತಕ್ಕಂತಹ ರಾಜವಂಶ ಆಗಿದೆ. ಕ್ವೆಶ್ಚನ್ ನಂಬರ್ 3. ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಯಾವುದು ಅಂತ ಹೇಳಿ. ಇಲ್ಲಿ ನಾವು ಕವಿರಾಜ ಮಾರ್ಗ, ಇದು ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥವಾಗಿದೆ. ಇದನ್ನ ರಚಿಸಿದವರು ಯಾರಪ್ಪ ಹಾಗಾದ್ರೆ ಅಂದ್ರೆ ಶ್ರೀ ವಿಜಯ. ಕ್ವೆಶ್ಚನ್ ನಂಬರ್ 4. ಹಿಲ್ಟನ್ ಯಂಗ್ ಸಮಿತಿ. ಈ ಕಮಿಟೀಸ್ ಅಂತ ಬಂದಾಗ ನಿಮಗೆ ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಇದ್ರ ಮೇಲ್ಗಡೆ ಫಿಕ್ಸ್ ಒಂದು ಕ್ವೆಶ್ಚನ್ ಕೇಳ್ತಾರೆ. ಹಾಗಾದ್ರೆ ಹಿಲ್ಟನ್ ಯಂಗ್ ಸಮಿತಿ ರಿಲೇಟೆಡ್ ಟು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದು 1935 ಏಪ್ರಿಲ್ ನಲ್ಲಿ ಸ್ಥಾಪನೆ ಆಯಿತು. ಏಪ್ರಿಲ್ 1ರಲ್ಲಿ. ಇದಕ್ಕೆ ಶಿಫಾರಸ್ ಮಾಡಿದ್ದು ಯಾವ್ದಪ್ಪ ಅಂತಂದ್ರೆ ಹಿಲ್ಟನ್ ಯಂಗ್ ಸಮಿತಿ ಇದನ್ನ ಶಿಫಾರಸ್ ಮಾಡಿತ್ತು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5. ಡೀಪೆಸ್ಟ್ ರಿವರ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿಯೇ ಅತಿ ಆಳವಾದಂತಹ ನದಿ ಯಾವ್ದಪ್ಪ ಅಂತಂದ್ರೆ ರಿವರ್ ಕಾಂಗೋ. ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ನಮಗೆ ಸೌತ್ ಆಫ್ರಿಕಾದಲ್ಲಿ ಕಂಡು ಬರುತ್ತೆ. ಸೌತ್ ಆಫ್ರಿಕಾ ಕಾಂಟಿನೆಂಟ್ ಅಲ್ಲಿ ರಿಪಬ್ಲಿಕ್ ಆಫ್ ಕಾಂಗೋ, ಆ ಕಂಟ್ರಿಯಲ್ಲಿ ನಾವು ಈ ಕಾಂಗೋ ರಿವರ್ ನ ಕಾಣ್ತೀವಿ. ಇದು ಟೋಟಲ್ 220 ಮೀಟರ್ ಡೀಪ್ ಇದೆ. ಈ ರಿವರ್ಗೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ಜೈರೆ ರಿವರ್ ಅಂತ ಕೂಡ ಇದನ್ನ ಕರೀತಾರೆ. ಆಮೇಲೆ ಇನ್ನೊಂದು ಈ ಕಾಂಗೋ ರಿವರ್ ಇದೆಯಲ್ಲ, ಇದು ಪ್ರೀವಿಯಸ್ ನಾನು GK 360 ಕ್ಲಾಸ್ ಅಲ್ಲಿ ಇದು ಇಕ್ವೇಟರ್ ನ 2 ಟೈಮ್ಸ್ ಹಾದು ಹೋಗಿದೆ. ಇಟ್ ಪಾಸಸ್ ಥ್ರೂ ದ ಇಕ್ವೇಟರ್ ಟ್ವೈಸ್. ಅಂದ್ರೆ ಸಮಭಾಜಕ ವೃತ್ತನ ಇದು 2 ಸಾರಿ ಹಾದು ಹೋಗಿರ್ತಕ್ಕಂಥ ನದಿ ಯಾವ್ದಪ್ಪ ಅಂದ್ರೆ ರಿವರ್ ಕಾಂಗೋ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 6 ಏನಪ್ಪಾ ಅಂತಂದ್ರೆ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್. ಹಾಗಾದ್ರೆ ಲಾಂಗೆಸ್ಟ್ ರಿವರ್ ಯಾವ್ದಪ್ಪ ಅಂತಂದ್ರೆ ನೈಲ್ ರಿವರ್ ಇದೆಯಲ್ಲ, ಇದು ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್. ಇದು ಟೋಟಲ್ 6650 ಕಿಲೋಮೀಟರ್ ಇದೆ. ಇದು ಹೋಗಿ ಮೆಡಿಟೇರಿಯನ್ ಸೀನ ಜಾಯಿನ್ ಆಗುತ್ತೆ. ಇದು ಕಂಡು ಬರೋದು ಎಲ್ಲಪ್ಪ ಅಂತಂದ್ರೆ ಇದು ಕೂಡ ಸೌತ್ ಆಫ್ರಿಕಾದಲ್ಲಿ ಕಂಡು ಬರೋದು. ಸೌತ್ ಆಫ್ರಿಕಾ ಕಾಂಟಿನೆಂಟ್ ಅಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7. ಲಾರ್ಜೆಸ್ಟ್ ರಿವರ್ ಇನ್ ದ ವರ್ಲ್ಡ್ ಯಾವ್ದಪ್ಪ ಹಾಗಾದ್ರೆ ಅಮೆಜಾನ್. ಇದು ಲಾರ್ಜೆಸ್ಟ್ ರಿವರ್ ಇನ್ ದ ವರ್ಲ್ಡ್. ಅಂದ್ರೆ ಇದು ಕ್ಯಾಚ್ಮೆಂಟ್ ಏರಿಯಾ. ಈಗ ನೀರು ಸಂಗ್ರಹಣೆ ಏನಾಗುತ್ತಲ್ಲಪ್ಪ, ಆ ಪ್ರಕಾರದಲ್ಲಿ ಇದು ಅತ್ಯಂತ ದೊಡ್ಡದಾದಂತಹ ನದಿ ಪ್ರಪಂಚದಲ್ಲಿನೇ. ಇಲ್ಲಿ ನೀವು ಕನ್ಫ್ಯೂಸ್ ಆಗಬಾರ್ದು.
ಆ ದೃಷ್ಟಿಯಿಂದ ಇವನ್ನ ಆರ್ಡರ್ ವೈಸ್ ತಗೊಂಡಿದ್ದೀನಿ. ಇಲ್ಲಿ ನೋಡಿ ಇನ್ನೊಂದ್ಸರಿ ರಿವೈಸ್ ಮಾಡ್ತೀನಿ. ಡೀಪೆಸ್ಟ್ ರಿವರ್ ಅಂತ ಬಂದಾಗ ನಿಮಗೆ ಕಾಂಗೋ ರಿವರ್, ಅದೇ ರೀತಿ ಲಾಂಗೆಸ್ಟ್ ಅತ್ಯಂತ ಉದ್ದವಾದಂತಹ ನದಿ ಯಾವ್ದಪ್ಪ ಅಂತಂದ್ರೆ ನೈಲ್ ನದಿ ಆಗಿರುತ್ತೆ. ಆಮೇಲೆ ಲಾರ್ಜೆಸ್ಟ್ ರಿವರ್ ಇನ್ ದ ವರ್ಲ್ಡ್, ಅತ್ಯಂತ ದೊಡ್ಡದಾದ ನದಿ ಯಾವ್ದಪ್ಪ ಅಂತಂದ್ರ ಅಮೆಜಾನ್. ಇದು ನಿಮಗೆ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರ ಸೌತ್ ಅಮೆರಿಕಾದಲ್ಲಿ ಕಂಡು ಬರುತ್ತೆ. ಇದು ನಿಮಗೆ ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 8 ಏನಪ್ಪಾ ಅಂತಂದ್ರೆ ಆರ್ಟಿಕಲ್ ರಿಲೇಟೆಡ್ ಟು ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಟೇಷನ್, ಅಂದ್ರೆ ಶೋಷಣೆಯ ವಿರುದ್ಧದ ಹಕ್ಕು. ಇದಕ್ಕೆ ಸಂಬಂಧಿಸಿರ್ತಕ್ಕಂತಹ ಆರ್ಟಿಕಲ್ ವಿಧಿ ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 23 ಅಂಡ್ ಆರ್ಟಿಕಲ್ 24. ಇವೆರಡು ಇದಾವಲ್ಲ, ಇವು ಶೋಷಣೆಯ ವಿರುದ್ಧದ ಹಕ್ಕುಗಳು, ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ಆರ್ಟಿಕಲ್ ಆಗಿದ್ದಾವೆ. ನೆಕ್ಸ್ಟ್ ಕ್ವಶನ್ ನಂಬರ್ 9 ಆರ್ಟಿಕಲ್ ರಿಲೇಟೆಡ್ ಟು ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್. ಹಾಗಾದ್ರೆ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಟಿಕಲ್ ಯಾವಪ್ಪ ಅಂತಂದ್ರೆ ಆರ್ಟಿಕಲ್ 25 ಟು ಆರ್ಟಿಕಲ್ 28. ಇಲ್ಲಿವರೆಗೂ ಇದಾವಲ್ಲ, ಇವು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿರ್ತಕ್ಕಂತಹ ಆರ್ಟಿಕಲ್. ನೆಕ್ಸ್ಟ್ ಕ್ವಶನ್ ನಂಬರ್ 10 ಆರ್ಟಿಕಲ್ ರಿಲೇಟೆಡ್ ಟು ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕಿಗೆ ಸಂಬಂಧಿಸಿರ್ತಕ್ಕಂಥ ಆರ್ಟಿಕಲ್ ಯಾವಪ್ಪ ಅಂತಂದ್ರೆ ಆರ್ಟಿಕಲ್ 29 ಅಂಡ್ 30. ಆಯ್ತಾ? ಇಲ್ಲಿ ಪ್ರಮುಖವಾಗಿ ನಾನು ಪ್ರಿವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, GK 360 ಕ್ಲಾಸ್ ಅಲ್ಲಿ ಟೋಟಲ್ 6 ಫಂಡಮೆಂಟಲ್ ರೈಟ್ಸ್ ಬರ್ತವೆ, 6 ಮೂಲಭೂತ ಹಕ್ಕುಗಳು. ಪ್ರಿವಿಯಸ್ ಕ್ಲಾಸ್ ಅಲ್ಲಿ ನಾವು ಆರ್ಟಿಕಲ್ 14 ಟು 18, ಅದೇ ರೀತಿ ಆರ್ಟಿಕಲ್ 19 ಟು 22 ನೋಡಿದ್ವಿ. ಇದು ಸಮಾನತೆ ಹಕ್ಕು, ಇದು ಸ್ವಾತಂತ್ರ್ಯದ ಹಕ್ಕು ಅಂತೇಳಿ ಇವೆರಡು. ಇಲ್ಲಿ ಮೂರನೇದು ರೈಟ್ ಟು ಎಕ್ಸ್ಪ್ಲಾಟೇಷನ್, ನಾಲ್ಕನೇದು ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್, ಐದನೇದು ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್. ಹಾಗಾದ್ರೆ ಆರನೇದು ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 32. ಇದು ಕೂಡ ಪ್ರಿವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ. ಇದು ಸಾಂವಿಧಾನಿಕ ಪರಿಹಾರದ ಹಕ್ಕು ಅಂತೇಳಿ ನಾವು ಇದನ್ನ ಕರಿತೇವೆ, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತಂದೇಳಿ. ಹಾಗಾದ್ರೆ ಟೋಟಲ್ ಇವಾಗ ನಮಗೆ ಈ 6 ಫಂಡಮೆಂಟಲ್ ರೈಟ್ಸ್ ಕವರ್ ಆದಾಗೆ ಆಯ್ತು. ಇವಿಷ್ಟು ಇವತ್ತಿನ ಸೂಪರ್ 10 ಕ್ವಶನ್ ಆಗಿರ್ತವೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೆಕ್ಸ್ಟ್ ಸೂಪರ್ 10 ಕ್ವಶನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಈ ನಮ್ಮ ಚಾನೆಲ್ ಅನ್ನ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಾನು ಏನೆಲ್ಲ ಪಾಯಿಂಟ್ ನ ಡಿಸ್ಕಸ್ ಮಾಡಿದೆನೋ ಅವುಗಳನ್ನ ಒಂದು ನೋಟ್ಸ್ ಮಾಡಿಕೊಂಡು ಡೈಲಿ 10 ಕ್ವಶನ್ಸ್ ಗಳನ್ನ ಜಸ್ಟ್ ನೋಟ್ ಮಾಡ್ತಾ ಬನ್ನಿ. ಫೈನಲ್ ನಿಮ್ಮ ಎಕ್ಸಾಮಿನೇಷನ್ ನಿಯರ್ ಇದ್ದಾಗ ಇವುಗಳನ್ನ ರಿವೈಸ್ ಮಾಡ್ತಿರಲ್ಲ, ಅವಾಗ ನಿಮ್ದು ಇದ್ರ ರಿಸಲ್ಟ್ ಏನಂತ ಹೇಳಿ ಅವಾಗ ಗೊತ್ತಾಗುತ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.